ಅಂತ ಹೇಳಿ ವಿನಂತಿ. ಎಲ್ರಿಗೂ ನಮಸ್ಕಾರ. ನಿರೂಪಕರು ಈಗ ತಾನೇ ಹೇಳಿದ್ರು, ಶತಾವಧಾನಿ ಗಣೇಶ್ ಅವರು ಮಾತಾಡಿದ್ಮೇಲೆ ಯಾರೂ ಮಾತಾಡೋದು ಕಷ್ಟ ಅಂತ. ಈ ಕಷ್ಟ ಗೊತ್ತಿದ್ದು ನನ್ನನ್ನು ಇಂಥ ಸಂಕಷ್ಟಕ್ಕೆ ಯಾಕೆ ಕಟ್ಟಿದ್ರು ಗೊತ್ತಿಲ್ಲ ನನಗೆ. ಆದರೂ ತುಂಬ ಘಟಾನುಘಟಿಗಳು, ಕವಿಗಳು, ಲೇಖಕರು, ಸಹೃದಯರು ಇರುವಂಥ ಈ ಸಭೆಯಲ್ಲಿ, ಕಲಾವಿದರು ಇರುವಂಥ ಈ ಸಭೆಯಲ್ಲಿ ಮಾತಾಡೋದಕ್ಕೆ ನಾನು ಸೌಭಾಗ್ಯವನ್ನು ಪಡೆದಿದ್ದೀನಿ ಅಂತ ಅನ್ಕೋತೀನಿ. ವಂಶವೃಕ್ಷ ಪ್ರಕಟ ಆಗಿ 50 ವರ್ಷ ಆಯಿತು ನನ್ನ ನೆನಪಿನಲ್ಲಿ ಈ ಹೊತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಅದರ ಪ್ರಕಟವಾಗಿ 50 ವರ್ಷ ಆಗಿದ್ದಿರಬಹುದು, ಆದರೆ ಅದು ಹುಟ್ಟಿ 53 ವರ್ಷ ಆಯಿತು. ಕೃತಿಯಲ್ಲೇ ಹೇಳಿರೋ ಹಾಗೆ ಅದು 1962ನೇ ಇಸವಿ ಏಪ್ರಿಲ್ ತಿಂಗಳಲ್ಲಿ ಕೊನೆಗೊಳ್ಳುತ್ತೆ. ಅದಕ್ಕೆ 53 ವರ್ಷ ಆಗಿದೆ, ನನಗೆ 52 ವರ್ಷ ಆಯಿತು. ಹಾಗಾಗಿ ಅದು ನನ್ನ ಹಿರಿಯಣ್ಣ. ನಾನು ಭೈರಪ್ಪನ ಬಗ್ಗೆ ವಿಶೇಷವಾದಂಥ ಪ್ರೀತಿ, ಹೆಮ್ಮೆ. ಯಾಕೆ ಅಂದರೆ ಅವರು ಸಂತೆ ಶಿವರದವರು, ನಾನು ದಂಡಿನ ಶಿವರದವನು. ಹಾಗಾಗಿ ಯಾರಾದರೂ ನಿಮ್ಮೂರು ಸಂತೆ ಶಿವರನ್ನ ಅಂತಂದರೆ ಹೌದು ಅಂತ ನಾನು ಒಪ್ಕೊಂಡ್ಬಿಡ್ತಾ ಇದ್ದೆ, ಹೆಮ್ಮೆಗೋಸ್ಕರ ನಾನು. ಮತ್ತು ಇನ್ನೊಂದು ಹೆಮ್ಮೆ ಈ ಕೃತಿ ಬಗ್ಗೆ ಅಂದರೆ, ಈ ಕೃತಿ ಬರೆಯಲ್ಪಟ್ಟಿದ್ದು ತುರುವೇಕೆರೆ ತಾಲೂಕು ನೊಣವಿನಕೆರೆ, ಅದು ನನ್ನ ತಾಲೂಕು. ಹಾಗಾಗಿ ನಾನು ಕೃತಿಯನ್ನು ಓದಿದ ಮೇಲೆ ಅದು ನೊಣವಿನಕೆರೆಗೆ ಹೋಗಿ ಅವ್ರ ಮನೆಯನ್ನು ಹುಡುಕಿ ಇಲ್ಲಿ ಎಲ್ಲಿ ಕೂತು ಬರೆದ್ರು ಅಂತ ಜಾಗವನ್ನು ನೋಡಿದ್ದೆ ನಾನು. ವಿದ್ಯಾರ್ಥಿ ದೆಸೆಯಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ಪ್ರಥಮ ಬಾರಿಗೆ ಈ ಕೃತಿಯನ್ನು ನಾನು ಓದಿದೆ. ಆಗ ವಿದ್ಯಾರ್ಥಿಯಾಗಿ ಓದಿದ್ರಿಂದ ನನ್ನ ಗಮನ ಪೂರ್ತಿ ಕಥಾ ವಸ್ತುವಿನ ಕಡೆ ಇತ್ತು. ಅದು ಕಥಾವಸ್ತು ಅಷ್ಟೇ ನನಗೆ ಇಡೀ ಕೃತಿಯಲ್ಲಿ ಕಂಡಿತ್ತು. ಆಮೇಲೆ ನಾನು ವಯಸ್ಕನಾದ ಮೇಲೆ ಸುಮಾರು ಒಂದು 15-20 ವರ್ಷಗಳ ನಂತರ 2ನೇ ಬಾರಿ ವಂಶವೃಕ್ಷವನ್ನು ಓದಿದೆ. 2ನೇ ಬಾರಿ ವಂಶವೃಕ್ಷವನ್ನು ಓದಿದಾಗ ನನಗೆ ಅದರ ತಾತ್ವಿಕ ನೆಲೆಗಟ್ಟು, ಆ ಹಿನ್ನೆಲೆ ಹೆಚ್ಚು ಅರ್ಥ ಆಗೋಕ್ಕೆ ಪ್ರಾರಂಭ ಆಯಿತು. ಆನಂತರ ನಾನು ಓದಿ ಈಗಾಗಲೇ ಸುಮಾರು ಒಂದು 20 ವರ್ಷಗಳಾಯಿತು. ಕಳೆದ ವಾರ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟು ಓದಬೇಕು ಅಂದಾಗ ಮತ್ತೊಮ್ಮೆ ವಂಶವೃಕ್ಷವನ್ನು ಓದಿದೆ. ಈಗ ವಂಶವೃಕ್ಷವನ್ನು ಓದುವಾಗ ನಾನು ನಿರ್ದೇಶಕನಾಗಿದ್ದೆ, ಚಲನಚಿತ್ರ ನಿರ್ದೇಶಕನಾಗಿದ್ದೆ. ಈ ಚಲನಚಿತ್ರ ನಿರ್ದೇಶಕರಿಗೆ ಒಂದು ಶಾಪ ಇರುತ್ತೆ. ನಾವು ಯಾವುದೇ ಕಥೆಯನ್ನು, ಯಾವುದೇ ಕಾದಂಬರಿಯನ್ನು ಓದಿದ್ರೂ ಸಿನಿಮಾ ನೋಡ್ದಂಗೆ ಇರುತ್ತೆ ನಮ್ಮ ಕಣ್ಣಿಗೆ. ಹಾಗಾಗಿ ಅದನ್ನು ಕಥೆಯಾಗಿಯೋ ಒಂದು ತಾತ್ವಿಕ ನೆಲೆಗಟ್ಟಿನಲ್ಲೋ ಅದನ್ನು ಅರ್ಥೈಸ್ಕೊಳ್ಳೋದು ಕಷ್ಟ ಆಗುತ್ತೆ. ನಾನು 4 ದಿವಸಗಳ ಹಿಂದೆ ಈ ಕೃತಿಯನ್ನು ಓದಿದೆ. ಸಾಮಾನ್ಯವಾಗಿ ನಾನು ಒಂದು ಕಾದಂಬರಿಯನ್ನು ಓದಬೇಕಾದ್ರೆ ಒಂದು ವಾರ, 15 ದಿವಸ, ತಿಂಗಳು ಹೀಗೆ ತಗೋತೀನಿ. ಆ ಪ್ರತಿ ದೃಶ್ಯನೂ ನನ್ನ ಮನಸ್ಸಿನ ಆಳಕ್ಕೆ ಇಳಿಬೇಕು ಅನ್ನೋದು ರೀತಿ ಅದನ್ನು ನಿಧಾನವಾದ ಓದಿನಲ್ಲಿ ಓದ್ತೀನಿ. ಆದರೆ ಈ ಬಾರಿ ಸಮಯ ಇಲ್ಲದೇ ಇದ್ದಿದ್ದರಿಂದ ನಾನು ಅದನ್ನು ಸುಮಾರು 1.5 ದಿನ, ಅಂದರೆ ಸುಮಾರು ಒಟ್ಟು 12 ಗಂಟೆಗಳ ಕಾಲದಲ್ಲಿ ಈ ವಂಶವೃಕ್ಷವನ್ನು ಓದಿ ಮುಗಿಸ್ದೆ. 12 ಗಂಟೆ ಅಂತಂದರೆ ನನ್ನ ಪ್ರಕಾರ 6 ಸಿನಿಮಾ. ಏಕೆಂದರೆ 2ರಿಂದ 2 ಗಂಟೆ ಒಂದು ಸಿನಿಮಾದ ಅವಧಿ. ಆಮೇಲೆ 1 ದಿವಸ ನಾನು ಬಿಡುವನ್ನು ಕೊಟ್ಟೆ. ಈ ಪಾತ್ರಗಳು, ಈ ಸನ್ನಿವೇಶಗಳು ಮನಸ್ಸಿನ ಒಂಥರ ಗಿರಿಕಿ ಹೊಡಿತಾ ಇತ್ತು ಮನಸ್ಸಿನಲ್ಲೇ. 1 ದಿವಸ ಬಿಡುವು ಕೊಟ್ಟ ಮೇಲೆ ಆದಷ್ಟು ಇದನ್ನು ಮರೆತು, ಕಾದಂಬರಿಯನ್ನು ಮರೆತು ಸಿನಿಮಾವನ್ನು ನೋಡೋದಕ್ಕೆ ಪ್ರಯತ್ನಪಟ್ಟೆ. ನನಗೆ ಈ ಹಿಂದೆ ವಂಶವೃಕ್ಷ ಸಿನಿಮಾವನ್ನು ನೋಡಿದ್ದು ಅಸ್ಪಷ್ಟವಾಗಿತ್ತು, ಬಿಟ್ಸ್ ಆ್ಯಂಡ್ ಪೀಸಸ್ಸಲ್ಲಿ ಮಾತ್ರ ನೋಡಿದ್ದೆ ನಾನು. ಈ ಬಾರಿ ಸಂಪೂರ್ಣವಾಗಿ ಮತ್ತೆ ಕೂತು ಸಿನಿಮಾವನ್ನು ನೋಡಿದೆ. ಆ ಸಿನಿಮಾವನ್ನು ನೋಡಿದ್ದಕ್ಕೂ ಕಾದಂಬರಿಯನ್ನು ಓದಿದ್ದಕ್ಕೂ 2 ಭಿನ್ನ ಭಿನ್ನವಾದಂಥ ಅನುಭವಗಳು. 1970ರ ದಶಕ ಇದೆಯಲ್ಲ, ಕನ್ನಡದ ಮಟ್ಟಿಗೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಬಹಳ ಪ್ರಮುಖವಾದಂಥ ವರ್ಷ. ಯಾಕೆ ಅಂತಂದರೆ ಅಲ್ಲಿವರೆಗೂ ಜಾನಪದ ಮತ್ತು ಪೌರಾಣಿಕ ಹಿನ್ನೆಲೆಯಿಂದ ಕಥೆಗಳನ್ನು ಆಯ್ಕೆ ಮಾಡ್ಕೋತಾ ಇದ್ದಂಥ ಕನ್ನಡ ಚಿತ್ರರಂಗ 64ನೇ ಇಸವಿಯ ನಂತರ ಕನ್ನಡದ ಸಾಹಿತ್ಯದ ಕಾದಂಬರಿ ಆಧಾರಿತ ಚಿತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾದಂಬರಿಗಳು ಕನ್ನಡಕ್ಕೆ ಸಿನಿಮಾ ಆಗಿ ಬಂದಿದ್ವು. 1970ನೇ ಇಸವಿ ಕನ್ನಡ ಚಿತ್ರರಂಗದ ಮಟ್ಟಿಗೆ ಇನ್ನೊಂದು ದೊಡ್ಡ ಹೊರಳನ್ನು ಹೊರಡ್ಕೊಂಡಂಥ ವರ್ಷ. ಆ ವರ್ಷ ಸಂಸ್ಕಾರ ಸಿನಿಮಾ ಬಂದಿತ್ತು. ಸಂಸ್ಕಾರ ಇಡೀ ದೇಶ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ
ಚಿತ್ರ ಪ್ರೇಮಿಗಳು ಕೂಡ ಕನ್ನಡದ ಕಡೆಗೆ ತಿರುಗಿ ನೋಡುವಂತಹ ಮಾಡಿದಂತಹ ವರ್ಷ. ಕನ್ನಡದಲ್ಲೂ ಕೂಡ ಒಂದು ಭಾಷೆ ಇದೆ, ಇಲ್ಲೂ ಒಂದು ಸಿನಿಮಾ ಆಗ್ತಾ ಇದೆ ಅನ್ನೋ ರೀತಿ ಒಂದು ತಿರುಗಿ ನೋಡಿದಂಥ ವರ್ಷ ಅದು ದೊಡ್ಡ ಹೊರಳು ಕನ್ನಡ ಚಿತ್ರರಂಗದ ಮಟ್ಟಿಗೆ. ಅದಾದ ಮರು ವರ್ಷವೇ ವಂಶವೃಕ್ಷ ಸಿನಿಮಾ ಆಗಿ ಬಂತು. 1971ನೇ ಇಸ್ವಿಯಲ್ಲಿ ಇದು ಸಿನಿಮಾ ಆಗಿ ಬಂತು. ನಾನು ಕಾದಂಬರಿ ಮತ್ತು ಸಿನಿಮಾ ಇವೆರಡನ್ನು ಹೋಲಿಕೆ ಮಾಡೋದಕ್ಕೆ ಹೋಗೋದಿಲ್ಲ, ಹೋಲಿಕೆ ಮಾಡಲು ಕೂಡುದು ಅನ್ನೋಂಥದ್ದು. ಕಾದಂಬರಿಯೇ ಬೇರೆ, ಸಿನಿಮಾವೇ ಬೇರೆ, ಎರಡೂ ಬೇರೆ ಬೇರೆ ಭಾಷೆ. ಸಾಹಿತ್ಯಕ್ಕೂ ಒಂದು ಭಾಷೆ ಇದೆ, ಅದಕ್ಕೂ ಒಂದು ನುಡಿಗಟ್ಟಿದೆ. ಹಾಗೆ ಸಿನಿಮಾಗೂ ಒಂದು ಭಾಷೆ ಇದೆ, ಇದಕ್ಕೂ ಒಂದು ವ್ಯಾಕರಣ ಇದೆ. ಎರಡನ್ನೂ ನೋಡಬೇಕಾದ್ರೆ ಅಥವಾ ಗ್ರಹಿಸಬೇಕಾದ್ರೆ ನಾವೆರಡನ್ನೂ ಹೋಲಿಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಇದೆ ಅಂತ ಭಿನ್ನವಾದ ನೆಲೆಯಲ್ಲಿ ಎರಡನ್ನೂ ಗ್ರಹಿಸ್ತಾ ಹೋಗಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಕಾದಂಬರಿಯನ್ನು ಗ್ರಹಿಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಹಾಗೆ ಸಿನಿಮಾವನ್ನು ಕೂಡ ಅರ್ಥೈಸ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಈ ಸಿನಿಮಾ ಆದಂಥ ಹಿನ್ನೆಲೆಯನ್ನು ಕೊಂಚ ತಿರುಗಿ ನೋಡೋದಾದರೆ, ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕರುಗಳಿಗೆ ನಾವು ಭೈರಪ್ಪನವ್ರನ್ನ ನೋಡಿ ಹೋಗೋದು ಭಯ. ಯಾಕೆಂದರೆ ಅವ್ರ ಕಾದಂಬರಿಯನ್ನು ಎಲ್ರಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ. ಯಾವುದೇ ನಿರ್ದೇಶಕನ ಕೇಳಿ ನೋಡಿ ಕನ್ನಡದಲ್ಲಿ, ನನಗೆ ಸಾಧ್ಯ ಆಗೋದಾದರೆ ಭೈರಪ್ಪನವ್ರ ಕಾದಂಬರಿಯನ್ನು ನಾನು ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ. ಆ ಆಸೆ ನನಗೂ ಇದೆ, ಬೇರೆ ವಿಚಾರ. ಆದರೆ ಹೋಗಿ ಕೇಳೋದಕ್ಕೆ ಎಲ್ರಿಗೂ ಅಳುಕು. ಅವರು ಯಾರಿಗೂ ಅದರ ಹಕ್ಕುಗಳನ್ನು ದೃಶ್ಯ ಮಾಧ್ಯಮಕ್ಕೆ ಒದಗಿಸಲ್ಲ, ಕೊಡಲ್ಲ ಅಂತ. ಅವ್ರು ನೇರವಾಗಿ ಕೇಳ್ತಾರೆ ಹೋದ ನಿರ್ದೇಶಕರ, ನಿನ್ನ ಯೋಗ್ಯತೆ ಏನಪ್ಪ ಅಂತ. ಆ ಒಂದು ಪ್ರಶ್ನೆ ಶ್ರೋತೃಗೆ ಎದುರಾದಂಥ ಪ್ರಶ್ನೆ. ನಿರ್ದೇಶಕನಿಗೆ ತನ್ನ ಯೋಗ್ಯತೆಯನ್ನು ಹೇಳ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಆತ ಹಿಂತಿರುಗಿ ಬರ್ತಾನೆ. ತುಂಬ ಘಟಾನುಘಟಿಗಳು, ಅವ್ರ ಹೆಸರುಗಳೆಲ್ಲ ಪ್ರಸ್ತಾಪ ಮಾಡೋದು ಬೇಡ, ಅವರೆಲ್ಲರೂ ಹೋಗಿ ಇವರಿಂದ ನಿರಾಕರಿಸ್ಕೊಂಡೇ ಬಂದಿರುವಂಥವ್ರು. ಅಷ್ಟರಲ್ಲಾಗಲೇ ಪುಟ್ಟಣ್ಣ ಕಣಗಾಲ್ ಮತ್ತು ಸಿದ್ಲಿಂಗಯ್ಯ ಭಾಳ ದೊಡ್ಡ ಸಿನಿಮಾಗಳು ಮಾಡಿದರು, ಬಂಗಾರದ ಮನುಷ್ಯ ಮಾಡಿದರು. ಅವರು ಹೋಗಿ ಈ ವಂಶವೃಕ್ಷವನ್ನು ಸಿನಿಮಾ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರಂತೆ. ಅದರ ಕರ್ತೃ ಇಲ್ಲೇ ಇರೋದ್ರಿಂದ ಪ್ರಾಯಶಃ ನಂತರದ ದಿನಗಳಲ್ಲಿ ಅದ್ರ ಬಗ್ಗೆ ವಿವರವಾಗಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಸಭೆಯಲ್ಲಿ. ನನಗೆ ಬಂದ ಬೇರೆ ಬೇರೆ ಮೂಲಗಳ ಮಾಹಿತಿಯನ್ನು ಆಧರಿಸಿ ಹೇಳೋದಾದರೆ ಅವರಿಬ್ಬರಿಗೂ ಕೂಡ ಇದನ್ನು ನಿರಾಕರಿಸಿದ್ರು ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಆಮೇಲೆ GV ಅಯ್ಯರ್ ಚೌಕದ ದೀಪ ಅಂತ ಒಂದು ಸಿನಿಮಾ ಮಾಡಿದರು. ಆ ಚೌಕದ ದೀಪ ಸಿನಿಮಾ ಪ್ರದರ್ಶನ ಆದಾಗ ಆ ಸಿನಿಮಾ ಥಿಯೇಟ್ರಲ್ಲಿ ಬಹಳಷ್ಟು ಗಲಾಟೆಗಳಾಗಿ ಸೀಟ್ಗಳನ್ನೆಲ್ಲ ಕಿತ್ತಾಕಿ ನಿರ್ಮಾಪಕ ಎಲ್ಲಿದ್ದ ನಿರ್ದೇಶಕ ಅಂತ ಹುಡುಕಿದ್ರಂತೆ. ಆಗ ಅವರು ದೆಹಲಿಗೆ ಹೋಗಿ ಕೂತಿದ್ರು ಅಂತ ಒಂದು ಸುದ್ದಿ. ಅವರಿಗೆ ಮತ್ತೆ ಇಲ್ಲಿ ಸಿನಿಮಾದಲ್ಲಿ ಒಂದು ಪ್ರತಿಷ್ಠೆಯನ್ನು ಗಳಿಸಬೇಕು ಅನ್ನೋ ಆಸೆಯಾಗಿ ವಂಶವೃಕ್ಷದ ಮೇಲೆ ಕಂಡಿದ್ದಾರೆ GV ಅಯ್ಯರ್ ಅವರಿಗೆ. ಅವರು GV ಅಯ್ಯರ್ ಅವರು ಹೋಗಿ ಈ ವಂಶವೃಕ್ಷವನ್ನು ನಾನು ಸಿನಿಮಾ ಮಾಡಬೇಕು ಅಂತ ಇದೆ, ದಯವಿಟ್ಟು ಇದರ ಹಕ್ಕುಗಳನ್ನು ನನಗೆ ಕೊಡಿ ಅಂತ ಭೈರಪ್ಪನವ್ರನ್ನ ಕೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ನಾನು ನಿಮಗೆ ಕೊಡಲ್ಲ, BV ಕಾರಂತರು ಮಾಡೋದಾದರೆ ಅವರಿಗೆ ನಾನು ಇದರ ಹಕ್ಕುಗಳನ್ನು ಕೊಡ್ತೀನಿ ಅಂತ. ಆದರೆ BV ಕಾರಂತರು ರಂಗಭೂಮಿಯ ಹಿನ್ನೆಲೆಯಿಂದ ಬಂದಿದ್ದಂಥವ್ರು. ಈ ಚಲನಚಿತ್ರ ಕ್ಷೇತ್ರದ ಅನುಭವ ಅಥವಾ ಪರಿಚಯ ಅವ್ರಿಗಿರಲಿಲ್ಲ. ಅದೇ ಪ್ರಶ್ನೆಯನ್ನು ಅಯ್ಯರ್ ಕೂಡ ಅವ್ರನ್ನ ಕೇಳಿದ್ರಂತೆ. ಅವರಿಗೆ ಸಿನಿಮಾದ ಪರಿಚಯ ಇಲ್ಲ, ಹೇಗೆ ಅವ್ರ ಮೂಲಕ ಇದನ್ನು ನಿರ್ದೇಶನ ಮಾಡಿಸೋದಾಗ ಭಾಳ ಒಂದು ಒಳ್ಳೆಯ ಮಾತನ್ನು ಭೈರಪ್ಪನವ್ರು ಹೇಳ್ತಾರೆ. ಉಳಿದವರ ಯಶಸ್ಸಿಗಿಂತ ಕಾರಂತರು ಮಾಡೋ ತಪ್ಪುಗಳಿದೆಯಲ್ಲ, ಅದು ಕಲಾತ್ಮಕವಾಗಿರುತ್ತೆ ಅಂದ್ರಂತೆ. ಸರಿ, ವಿಧಿ ಇಲ್ಲದೆ ಅಯ್ಯರ್ ಅವರು ನಿರ್ಮಾಪಕರಾಗಿ ಸ್ಥಾನವನ್ನು ಅಲಂಕರಿಸ್ತಾರೆ. BV ಕಾರಂತರು ನಿರ್ದೇಶಕರಾಗಿ ಬರ್ತಾರೆ. BV ಕಾರಂತರಿಗೆ ಹೇಳಿದಾಗ ಅವರು ಕೂಡ ಸಂತೋಷವಾಗಿ ಒಪ್ಕೊಂಡ್ರಂತೆ. ಅವ್ರಿಗೊಂದು ಅಳುಕಿದ್ದೇ ಇತ್ತು, ಈ ಕ್ಷೇತ್ರದ ಪರಿಚಯ ನನಗೆ ಹೆಚ್ಚಿಲ್ಲ, ನನ್ನ ಜೊತೆ ಯಾರಾದರೂ ಸಮರ್ಥರು ಸೇರ್ಕೊಳ್ಳೋದಾದರೆ ಇದನ್ನು ದೃಶ್ಯ ಮಾಧ್ಯಮಕ್ಕೆ ಇಳಿಸ್ಬೋದು ಅಂತ ಗಿರೀಶ್ ಕಾರ್ನಾಡ್ರನ್ನ ಈ ಹಿನ್ನೆಲೆಯಲ್ಲಿ ಕೇಳಿದ್ರಂತೆ. ಆಗಾಗಲೇ ಸಂಸ್ಕಾರ ಆಗಿತ್ತು, ಕಾರ್ನಾಡ್ರು ಕೂಡ ಒಪ್ಕೊಂಡಿದ್ದಾರೆ. ನೋಡಿ, ಸಾಹಿತ್ಯ ಯಾವಾಗಲೂ ಒಂದು ನೇರವಾದ ಸೃಷ್ಟಿ, ಸಿನಿಮಾ ಪುನರ್ ಸೃಷ್ಟಿ ಇದು. ಸೊ ಇದು ಬೇರೆದೇ ಹಿನ್ನೆಲೆಯಲ್ಲಿ ಮತ್ತು ಅವರಿಬ್ಬರು ಸೇರಿಕೊಂಡಾಗ ಒಂದು ಕೃತಿಯನ್ನು, ಒಬ್ಬ ಕೃತಿಕಾರನ ಒಂದು ಕೃತಿಯನ್ನು ಇಬ್ಬರು ನಿರ್ದೇಶನ ಮಾಡೋದು ಅದು ಎಷ್ಟು ಮಟ್ಟಿಗೆ ಔಚಿತ್ಯಪೂರ್ಣವಾದದ್ದು. ಆಗ ಅವರಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ. ಈ ದೃಶ್ಯದ ಪರಿಕಲ್ಪನೆ ಮತ್ತು ಅಭಿನಯವನ್ನು, ಅದರ ಜವಾಬ್ದಾರಿಯನ್ನು BV ಕಾರಂತರು ಹೊತ್ಕೊಳ್ಳೋದು ಅಂತಲೂ, ಮತ್ತು ತಾಂತ್ರಿಕ ಕ್ಯಾಮ್ರಾ ಆ್ಯಂಗಲ್ ಆಗಿರ್ಬೋದು ಅಥವಾ ಶಾರ್ಟ್ ಡಿವಿಷನ್ ಆಗಿರ್ಬೋದು, ಈ ತಾಂತ್ರಿಕ ಪರಿಣತಿಯನ್ನು ಗಿರೀಶ್ ಕಾರ್ನಾಡ್ರು ಒದಗಿಸ್ಬೋದು ಅಂತ ಆಗಿ ಒಂದು ಒಪ್ಪಂದ ಆಗಿ ಅವರಿಬ್ಬರು ಇದನ್ನು ಚಿತ್ರಕಥೆಯನ್ನು ರಚಿಸಿದ್ರು ಅಂತ ಕೇಳಿ ಬರುತ್ತೆ. ಆ ಚಿತ್ರಕಥೆ ಇದು ಬಹುಶಃ ನಾನು ಸುಮಾರು 2,500-3 ಸಾವಿರ ಚಿತ್ರಗಳಾಗಿದೆ ಕನ್ನಡದಲ್ಲಿ, 80 ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ. ಪ್ರಾಯಶಃ ಈ ಚಿತ್ರಕ್ಕೆ ಇದ್ದಂತಹ ಒಂದು ರಿಚ್ ಆದಂತಹ ತಾಂತ್ರಿಕ ಇದು ಬೇರೆ ಯಾವ ಸಿನಿಮಾಗಳಲ್ಲೂ ಇಲ್ಲ ಅಂತ ನನಗನ್ಸುತ್ತೆ. ಎಂತೆಂಥ ಘಟಾನುಘಟಿಗಳು ಈ ಸಿನಿಮಾವನ್ನು ಮಾಡಿದ್ರು ಅಂತ. ಅಂದರೆ ಒಬ್ಬ ಪ್ರತಿಭಾವಂತ ಕೃತಿಕಾರ ಮಾಡಿದ್ದನ್ನು ಎಷ್ಟು ಘಟಾನುಘಟಿಗಳು ಸೇರಿಸಿ ಮತ್ತೆ ಪುನರ್ಸೃಷ್ಟಿ ಮಾಡ್ತಾ ಹೋದರು ಆ ಚಿತ್ರವನ್ನು ಅನ್ನೋಂಥದ್ದು. ಆಗ ಇದಕ್ಕೆ UMN ಶರೀಫ್ ಅಂತ, ಅವರು ಪುಣೆಯ ಇನ್ಸ್ಟಿಟ್ಯೂಟ್ನಲ್ಲಿ ಆಗ್ತಾನೆ ಸ್ವರ್ಣ ಪದಕವನ್ನು ಪಡೆದಂಥ ಛಾಯಾಗ್ರಾಹಕ, ಅವರು ವಿದ್ಯಾರ್ಥಿಯಾಗಿ
ಇದ್ರು, ಕನ್ನಡದವರೇ ಅವರನ್ನು. ಅವ್ರನ್ನ ಛಾಯಾಗ್ರಾಹಕರಾಗಿ ಆಯ್ಕೆ ಮಾಡ್ಕೋತಾರೆ. ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ನಿಂದ ಬರುವಂಥ ಎಲ್ಲ ಪ್ರತಿಭಾವಂತರು ಸಿನಿಮಾವನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿರ್ತಾರೆ. ಆನಂತರ ಅಲ್ಲೇ ಸಂಕಲನಕ್ಕೆ ಅಂತ ಅರುಣರಾಜೆ ಅಂತ ಅವರು ಕೂಡ ಅಲ್ಲಿ ಸ್ವರ್ಣ ಪದಕ ವಿಜೇತೆ ಆಕೆ ಕೂಡ, ಅವರನ್ನು ಸಂಕಲನಕ್ಕೆ ಅಂತ ಆಯ್ಕೆ ಮಾಡ್ಕೋತಾರೆ. ಅಲ್ಲಿ ಭಾಸ್ಕರ್ ಚಂದಾವರ್ಕರ್ ಅಂತ ಅವರು ಅಲ್ಲಿಯ ಸಂಗೀತ ಉಪನ್ಯಾಸಕರಾಗಿರ್ತಾರೆ ಪುನಾ ವಿಶ್ವವಿದ್ಯಾಲಯ ಇದರಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ, ಅವ್ರನ್ನ ಇದಕ್ಕೆ ಸಂಗೀತಕ್ಕೆ ಅಂತ ಆಯ್ಕೆ ಮಾಡ್ಕೋತಾರೆ. ಆಮೇಲೆ ಚಂದ್ರಶೇಖರ್ ಕಂಬಾರರು ಇದಕ್ಕೊಂದು ಅದ್ಭುತವಾದಂಥ ಪದ್ಯವನ್ನು ಕೂಡ ಬರೆದಿದ್ದಾರೆ. ಇದೆಲ್ಲ ಆದಮೇಲೆ ಎಸ್ ಜಿ ವಾಸುದೇವ್ ಇದರಲ್ಲಿ ಕಲಾ ವಿಭಾಗದ ಹೊಣೆಗಾರಿಕೆಯನ್ನು ಹೊತ್ಕೋತಾರೆ. ಆಮೇಲೆ ಇನ್ನೊಬ್ಬರನ್ನ ನಾವು ನೆನೆಸ್ಕೊಳ್ಳೇಬೇಕು, ಎಸ್ ರಾಮಚಂದ್ರ ಅಂತ. ಅವರು ಇಡೀ ನಮ್ಮ ಕನ್ನಡದ ಹೊಸ ಅಲೆಯ ಅಥವಾ ಪರ್ಯಾಯ ಚಿತ್ರಗಳ ಒಂದು ಬೆನ್ನೆಲುಬಾಗಿ ನಂತರದ ದಿನಗಳಲ್ಲಿ ಹೆಚ್ಚು ಪ್ರಖ್ಯಾತರಾದವರು. ಅವರು ಇದಕ್ಕೆ ಸಹಾಯ ಛಾಯಾಗ್ರಾಹಕರಾಗಿ ನೇಮಕಗೊಳ್ತಾರೆ. ಇವರೆಲ್ಲರೂ ಪುಣೆಯಿಂದ ಬಂದಂಥ ಪ್ರತಿನಿಧಿಗಳು. ಇಂಥ ಒಂದು ಎಂಥ ಮೇಲ್ಮಟ್ಟದ ಒಂದು ತಾಂತ್ರಿಕ ವರ್ಗ ಈ ವಂಶವೃಕ್ಷ ಚಿತ್ರ ಮಾಡಕ್ಕೆ ಹೊರಟಾಗ ಸಿಗುತ್ತೆ. ನಮ್ಮ ಸಿನಿಮಾದಲ್ಲಿ ಒಂದು ಮಾತಿದೆ, ಒಂದು ಸಿನಿಮಾ ಯಶಸ್ವಿ ಆಗಬೇಕಾದ್ರೆ ಮೊದಲು ಚಿತ್ರಕಥೆ ಸಿದ್ಧವಾಗಬೇಕು, ಚಿತ್ರಕಥೆ ಅತ್ಯುತ್ತಮವಾದ ರೀತಿಯಲ್ಲಿ ಸಿದ್ಧ ಆಗಬೇಕು. ಆವಾಗ ಅರ್ಧ ಗೆದ್ದಂತೆ ಸಿನಿಮಾವನ್ನು. ಇನ್ನರ್ಧವನ್ನು ಗೆಲ್ಲೋದು ತಾಂತ್ರಿಕ ವರ್ಗ ಮತ್ತು ಕಲಾವಿದರು ಸರಿಯಾದವರು ಅದಕ್ಕೆ ನೇಮಕವಾದಾಗ ಉಳಿದಂಥ ಅರ್ಥವನ್ನು ಗೆದ್ದ ಹಾಗೆ ನಂತರದ್ದೆಲ್ಲ ತಾನಾಗಿ ನಡೆಯುತ್ತೆ ಅನ್ನೋ ಒಂದು ಮಾತಿದೆ. ಹಾಗಾಗಿ ಅರ್ಧ ಗೆದ್ದಿದ್ದ ಈ ತಂಡ ಕಲಾವಿದರ ಆಯ್ಕೆಯಲ್ಲಿ ಹುಡುಕ್ತಾ ಹೋಗುತ್ತೆ. ಆಗ ಕಾರ್ನಾಡರ ತಾಯಿ ಈ ಶ್ರೋತೃಗಳ ಪಾತ್ರಕ್ಕೆ ನಮ್ಮ ತಲಗೇರಿ ವೆಂಕಟರಾಮ್ ಅವರು ಬೊಂಬೈಯಲ್ಲಿ ಇರ್ತಾರವರು, ಬೊಂಬೈ ರಂಗಭೂಮಿ ಹಿನ್ನೆಲೆಯವರು, ಅವರನ್ನು ಆಯ್ಕೆ ಮಾಡೋದಕ್ಕೆ ಸೂಚಿಸ್ತಾರಂತೆ ಕಾರ್ನಾಡರಿಗೆ. ಆದರೆ ಈ ಎಲ್ಲಿ ನನ್ನ ಸ್ವಜಾತಿ ಪಕ್ಷವಾಗುತ್ತೋ ಅನ್ನೋ ಕಾರಣಕ್ಕೋಸ್ಕರ ಕಾರ್ನಾಡರು ತಲಗೇರಿ ವೆಂಕಟರಾವ್ ಬೇಡ ಅಂತ ಅಂದ್ಕೊಂಡು ಬೇರೆಯವರ ಹುಡುಕಾಡ್ತಾರಿರ್ತಾರೆ. ಅಷ್ಟರಲ್ಲಾಗಲೇ ಅವ್ರ ತಾಯಿ ಅವ್ರನ್ನ ಬೆಂಗಳೂರಿಗೆ ಕರೆಸ್ಕೊಂಡು ಅಯ್ಯರ್ ಮುಂದೆ ನಿಲ್ಲಿಸ್ತಾರಂತೆ. ನೋಡಿ, ಶ್ರೋತೃಗಳ ಪಾತ್ರಕ್ಕೆ ತಲಗೇರಿ ವೆಂಕಟರಾವೇ ಸರಿಯಾದ ಆಯ್ಕೆ ಅಂತ. ಅಯ್ಯರ್ ಅದನ್ನು ಪಾಸ್ ಮಾಡ್ತಾರೆ. ಹಾಗಾಗಿ ತಲಗೇರಿ ವೆಂಕಟರಾವ್ ಶ್ರೋತೃಗಳಾಗಿ ಆಗ್ತಾರೆ. ಆಮೇಲೆ ಹುಡುಕಾಟ ನಿಲ್ಲಿಸಿದ್ದು ಕಾತ್ಯಾಯಿನಿ ಪಾತ್ರಕ್ಕೆ. ಸೊ ಕಾತ್ಯಾಯಿನಿ ಈಗ ತಾನೇ ನೋಡಿದ್ರಿ, ಅವಾಗ ಬಿಳಿ ಕೂದಲಿತ್ತು, ಅಲ್ಲ ಕಪ್ಪು ಕೂದಲಿತ್ತು, ಈಗ ಬಿಳಿ ಕೂದಲಾಗಿದೆ. ಆದರೂ ಆ ಕಣ್ಣಿನಲ್ಲಿ ಹೊಳಪು ಮತ್ತು ಮುಖದಲ್ಲಿ ಕಾಂತಿಗೆ ಏನೂ ಕಡಿಮೆ ಆಗಿಲ್ಲ. ಕಾತ್ಯಾಯಿನ ಹುಡುಕ್ತಾ ಹೋದಾಗ ಕಾತ್ಯಾಯಿನಿ ಇವರು ಒಂದ್ಸರಿ ಭೇಟಿಯಾದ್ರಂತೆ ಕಾರ್ನಾಡರಿಗೆ. ಕಾರ್ನಾಡರಿಗೆ ಭೇಟಿಯಾದಾಗ ಇವ್ರಿಗೂ ಆಸೆ ಇತ್ತು ಅಂತ ಹೇಳ್ಕೊತಾರೆ ಕಾರ್ನಾಡರು. ಹೇಳ್ಕೊಂಡು ನನಗೆ ಅಭಿನಯಿಸೋದಕ್ಕೆ ಇಷ್ಟ ಇದೆ, ಆದರೆ ನಮ್ಮ ತಂದೆ ಇದಕ್ಕೆ ಒಪ್ಪಬೇಕು ಅಂತ ಹೇಳಿದ್ರಂತೆ. ಆಮೇಲೆ ಇವ್ರು ಮನೆಗೆ ಹೋಗಿ ಇವ್ರ ತಂದೆ ಜೊತೆ ಮಾತಾಡಿದಾಗ ತಂದೆಯವರು ಹೇಳಿದ್ರಂತೆ, ಹೌದು ನಾನು ವಂಶವೃಕ್ಷ ಓದಿದ್ದೀನಿ, ನನಗೆ ತುಂಬ ಇಷ್ಟವಾದ ಕಾದಂಬರಿ, ಆದರೆ ನನ್ನ ಮಗಳು ಇದರಲ್ಲಿ ಅಭಿನಯಿಸೋದಕ್ಕೆ ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ರಂತೆ. ಕೊನೆಗೆ ಹಾಗೂ ಈಗೂ ಪ್ರಯತ್ನಪಟ್ಟು ಅವ್ರ ತಂದೆಯನ್ನು ಒಪ್ಪಿಸಿ ಕಾತ್ಯಾಯಿನಿಯನ್ನು ನಮ್ಮ ಶಾರದಾ ಅವರು ಕಾತ್ಯಾಯಿನಿ ಪಾತ್ರಕ್ಕೆ ಆಯ್ಕೆ ಆಗ್ತಾರೆ. ಅವೆರಡು ಸಿನಿಮಾದಲ್ಲಿ ಭಾಳ ಪ್ರಮುಖವಾದಂತಹ ಪಾತ್ರಗಳು. ತುಂಬ ವಿಶೇಷವಾದದ್ದನ್ನು ನೋಡ್ಬೋದು. ಇತ್ತೀಚೆಗೆ ನಮ್ಮ ಸಿನಿಮಾವನ್ನು ಮಾಡಬೇಕಾದ್ರೆ ಆ ನಿರ್ಮಾಪಕನೇ ನಿರ್ದೇಶಕನೂ ಆಗಿರ್ತಾನೆ, ನಟನೂ ಆಗಿರ್ತಾನೆ, ಪ್ರೇಕ್ಷಕನೂ ಅವನೇ ಆಗಿರ್ತಾನೆ. ಇದರಲ್ಲಿ ವಿಶೇಷ ಅಂತಂದರೆ ಕಾರ್ನಾಡರು ರಾಜಾರಾವ್ ಪಾತ್ರವನ್ನು ಅಭಿನಯಿಸ್ತಾರೆ, ಕಾರಂತರು ಸದಾಶಿವರಾವ್ ಪಾತ್ರವನ್ನು ಅಭಿನಯಿಸ್ತಾರೆ. ಇಬ್ಬರು ನಿರ್ದೇಶಕರು, ಇಬ್ಬರು ಪ್ರಮುಖವಾದ ಪಾತ್ರಗಳನ್ನು ಅಭಿನಯಿಸೋದು ಈ ಚಿತ್ರದ ಮತ್ತೊಂದು ವಿಶೇಷ ಅಂತ ನನಗನ್ನಿಸ್ತು. ಹಾಗಾಗಿ ಇಡೀ ತಂಡ ಪ್ರಾರಂಭ ಆಗಿ ನಂಜನಗೂಡಿನಲ್ಲಿ ಈ ಚಿತ್ರೀಕರಣವನ್ನು ಪ್ರಾರಂಭ ಮಾಡಬೇಕು ಅಂತ ಹೋಗ್ತಾರಂತೆ. ನಂಜನಗೂಡದಲ್ಲಿ ಒಬ್ಬ ಸಂಪ್ರದಾಯವಾದಿ ಬ್ರಾಹ್ಮಣರ ಮನೆಯನ್ನು ಆಯ್ಕೆ ಮಾಡ್ಕೋತಾರೆ. ಆ ಸಂಪ್ರದಾಯವಾದಿ ಬ್ರಾಹ್ಮಣರ ಮನೆಯಲ್ಲಿ ಚಿತ್ರೀಕರಣ ಮಾಡಬೇಕಾದ್ರೆ ಆ ಚಿತ್ರೀಕರಣ ಮಾಡ್ತಾ ಇರುವಂಥವ್ರು ಮುಸಲ್ಮಾನ್. ಇವ್ರು ಮುಸಲ್ಮಾನ್ ಅಂತ ಗೊತ್ತಾದರೆ ಎರಡನೇ ದಿವಸ ಚಿತ್ರೀಕರಣ ಆಗಲ್ಲ ಅಂತ ಕಾರ್ನಾಡರು ಮತ್ತು ಕಾರಂತರು ಇಬ್ಬರು ಮಾತಾಡಿಕೊಂಡು ಅವರಿಗೆ ಗುರು ಅಂತ ಹೊಸ ನಾಮಕರಣ ಮಾಡ್ತಾರೆ. ಸೊ ಚಿತ್ರೀಕರಣದ ಯಾವುದೇ ಸಂದರ್ಭದಲ್ಲಿ ಶರೀಫ್ ಅಂತ ನಾವು ಇವ್ರನ್ನ ಕರೆಯೋದು ಬೇಡ, ಗುರು ಅಂತ ಕರೆಯೋಣ ಅಂತ. ಸೊ ಹಾಗೆ ನಡೆಯುತ್ತೆ. ಚಿತ್ರೀಕರಣ ಸಂಪೂರ್ಣವಾಗಿ ಮುಗಿಯುತ್ತೆ. ಆ ನಂಜನಗೂಡಿನ ಮತ್ತು ಶ್ರೋತ್ರಿಯ ಮನೆಯ ಚಿತ್ರೀಕರಣ ಮುಗಿದ ಕೊನೆಯ ದಿವಸ ಆ ಮನೆಯ ಮಾಲೀಕರು ಇವ್ರಿಗೆಲ್ರಿಗೂ ಒಂದು ಔತಣಕೂಟವನ್ನು ಇಟ್ಕೋತಾರಂತೆ. ಔತಣಕೂಟಕ್ಕೆ ಎಲ್ಲರೂ ಬಂದಿದ್ರು, ಶರೀಫ್ರು ಬಂದಿರಲ್ಲ. ಮಾಲೀಕರು ಕೇಳಿದ್ರಂತೆ, ಎಲ್ಲರೂ ಬಂದಿದ್ರಿ, ಶರೀಫ್ರೆ ಇವರು ನಿಮ್ಮ ಛಾಯಾಗ್ರಾಹಕರಲ್ಲಿ ಬಂದಿಲ್ಲ ಅಂತ ಕೇಳಿದ್ರಂತೆ. ಇಲ್ಲ, ಅವ್ರೇನು ಗುರು ಬಂದಿಲ್ಲ ಅಂತ. ಇಲ್ಲ ನಾನು ಕೇಳ್ತಾ ಇರೋದು ಶರೀಫ್ರನ್ನ, ಗುರುನಲ್ಲ ಅಂತಂದ್ರೆ. ಇವ್ರಿಗೆ ಆಶ್ಚರ್ಯ ಆಯ್ತಂತೆ, ನಿಮ್ಗೆ ಹೇಗೆ ಗೊತ್ತಿತ್ತು ಅಂತ. ಇಲ್ಲ, ಈ ಕಾದಂಬರಿಯನ್ನು ಓದಿದ್ದೆ, ನಾನು ಮೆಚ್ಕೊಂಡಿದ್ದೆ, ಯಾರು ಮಾಡ್ತಾರೆ ಅನ್ನೋದು ನನಗೆ ಮುಖ್ಯ ಆಗಿರಲಿಲ್ಲ. ಇದ್ರ ಬಗ್ಗೆ ಪತ್ರಿಕೆಗಳಲ್ಲಿ ಓದಿದಾಗಲೇ ಇದ್ರ ಛಾಯಾಗ್ರಾಹಕರು ಶರೀಫ್ರು ಮುಸಲ್ಮಾನ್ ಅಂತ ನನಗೆ ಗೊತ್ತಾಗಿತ್ತು, ಆದರೂ ನಾನು ಒಪ್ಕೊಂಡಿದ್ದೆ ಅಂತ ಅವ್ರು ಹೇಳಿದ್ರು ಅಂತ ಹೇಳ್ತಾರೆ. ಹೀಗೆ ಚಿತ್ರೀಕರಣವನ್ನು ಅಲ್ಲಿ ಮುಗಿಸಿ ಮೈಸೂರಿನಲ್ಲಿ ಮಾಡ್ತಾರೆ. ಇದಿಷ್ಟು ಚಿತ್ರೀಕರಣ ಸಂಬಂಧಪಟ್ಟಿದ್ದಾದರೆ ಸಿನಿಮಾಗೆ ಬರೋದಾದರೆ, ಕಾದಂಬರಿ ಮತ್ತು ಸಿನಿಮಾ ವಿಚಾರಕ್ಕೆ ಬರೋದಾದರೆ ಕರೆಕ್ಟ್, ಅದೊಂದು ಭಾಳ ಕುತೂಹಲವಾದ್ದು ಮತ್ತು ಇತಿಹಾಸಕ್ಕೆ ಆಗುವಂಥದ್ದು. ಅದರಲ್ಲಿ ಅದಂತೂ ತುಂಬ ಸುಂದರವಾದ ಪ್ರಕರಣ ಇದೆ. ಕಾಂಕನಹಳ್ಳಿ ಗೋಪಿ ಒಂದು ಇವರಿಗೆ ಸಹಾಯಕರಾಗಿರ್ತಾರೆ, ಪ್ರಮುಖ ಸಹಾಯಕರಾಗಿರ್ತಾರೆ ಕಾರ್ನಾಡರಿಗೆ. ಕಾಂಕನಹಳ್ಳಿ ಗೋಪಿ ಒಂದ್ಸರಿ ಟೀ ಕುಡಿಯೋದಕ್ಕೆ ಅಂತ ಒಂದು ಅಂಗಡಿಗೆ ಹೋದಾಗ ಇವರಿಗೆ ಚಿಲ್ಲರೆ ಇರಲ್ಲ.
ಇವರು ಚಿಲ್ಲರೆ ಇಲ್ಲದೆ ಹೇಗೆ ಅಂತ ಪರಿತಪಿಸ್ತಾ ಇದ್ದಾಗ ಇವರ ಪರಿಚಿತರಾದಂಥ ಸಂಪತ್ ಕುಮಾರ್ ಒಬ್ಬ ವಿದ್ಯಾರ್ಥಿ ನ್ಯಾಷನಲ್ ಕಾಲೇಜವರು ಬಂದು ಚಿಲ್ಲರೆ ಕೊಟ್ಟು ಇವರ ಇದನ್ನ ಇದು ಮಾಡ್ತಾರೆ. ಆದಾಗ ನೀನು ಯಾರಪ್ಪ, ನಾನು ಇಲ್ಲಿ ನಾಟಕಗಳು ಹೇಗೆ ನಡೀತಾ ಏನು ಮಾಡ್ತಾ ಇದ್ದೀಯ ಸಂಪತ್ ಕುಮಾರ್ ಅಂತ ಕೇಳಿದಾಗ ನಾನು ನ್ಯಾಷನಲ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ನಾಟಕಗಳು ಮಾಡ್ತಾ ಇದ್ದೀನಿ ಅಂತ. ಹೌದಾ, ಹಾಗಾದ್ರೆ ನಾಟಕಗಳು ಮಾಡ್ತಾ ಇದ್ರೆ ನೀ ಕಾರ್ನಾಟಕನ ಹೋಗಿ ನೋಡು, ಅವ್ರೊಂದು ಸಿನಿಮಾ ಮಾಡ್ತಾ ಇದ್ದಾರೆ ವಂಶವೃಕ್ಷ ಅಂತ, ಅದರಲ್ಲಿ ಯಾವ್ದಾದ್ರು ಪಾತ್ರ ನಿಮಗೆ ಸಿಗಬಹುದು ಅಂತ ಸಂಪತ್ ಕುಮಾರ್ಗೆ ಹೇಳ್ತಾರೆ. ಸಂಪತ್ ಕುಮಾರ್ ಹೋಗಿ ಕಾರ್ನಾಟಕನ ಭೇಟಿ ಆಗ್ತಾರೆ. ಭೇಟಿಯಾಗಲ್ಲ, ವೈಎನ್ಕೆ ಮನೆಯಲ್ಲಿ ಅವರಿಬ್ಬರದು ಮುಖಾಮುಖಿ ಆಗುತ್ತೆ. ಆಗ ಸಂಪತ್ ಕುಮಾರ್ಗೆ ಕಾರ್ನಾಡ್ ಯಾರು ಅಂತ ಗೊತ್ತಿರಲ್ಲ, ಮಾತಾಡ್ತಾ ಹೋಗ್ತಾರೆ. ಕಾರ್ನಾಡ್ ಕೂಡ ಒಂದು ಪಾತ್ರಕ್ಕೋಸ್ಕರ ಇಲ್ಲಿ ಬಂದಿರೋರು ಅಂತ ಅಂದ್ಕೊಂಡು ಸಂಪತ್ ಕುಮಾರ್ ಅವರಿಬ್ಬರ ಮಧ್ಯೆ ಸಂಭಾಷಣೆ ನಡೆಯುತ್ತೆ. ಸಂಭಾಷಣೆ ಮಾಡಿದಾಗ ಸಂಪತ್ ಕುಮಾರ್ ನೀವೇನು ಮಾಡ್ತಾ ಇದ್ರ? ಇಲ್ಲ, ನಾನು ನ್ಯಾಷನಲ್ ಕಾಲೇಜಲ್ಲಿ ನಾಟಕಗಳು ಮಾಡ್ತಾ ಇದ್ದೀನಿ ಅಂತ ಹೇಳಂತೆ. ಸಿನಿಮಾದಲ್ಲಿ ಮಾಡಿದ ಅನುಭವ ಏನಾದರೂ ಇದೆಯಾ ಅಂತ ಕಾರ್ನಾಟಕ ಕೇಳೋದಂತೆ. ಇಲ್ಲ, ಅನುಭವ ಇಲ್ಲ, 3-4 ಚಿತ್ರಗಳಿಗಾಗಲೇ ನನಗೆ ಕರೆ ಬಂದಿದೆ. ಮಾಲಾ ಸಿನ್ಹಾ ಅಂತ ಒಂದು ನಟಿ ಅಭಿನಯಿಸ್ತಾರಂತೆ. ಹಿಂದಿ ಚಿತ್ರದಲ್ಲಿ ಪ್ರಾಯಶಃ ನಾನು ನಾಯಕ ನಟನಾಗಿ ಮಾಡಬಹುದು, ಅದರ ಚಿತ್ರೀಕರಣ ಮುಂದಿನ ತಿಂಗಳಿಂದ ಊಟಿಯಲ್ಲಿ ಇರುತ್ತೆ ಅಂತ ಹೇಳಿದಂತೆ. ಓ ಹೌದಾ, ಮುಂದಿನ ತಿಂಗಳಿಂದ ಚಿತ್ರೀಕರಣ. ಮಾಲಾ ಸಿನ್ಹಾ ವಯಸ್ಸಾಗಿದೆ, ನಿಮಗಿನ್ನೂ ತುಂಬ ಚಿಕ್ಕ ವಯಸ್ಸಲ್ಲ, ನೀವಿಬ್ರಿಗೂ ಹೇಗೆ ಹೊಂದಿಕೆ ಆಗುತ್ತೆ ಅಂತ. ಮಾಲಾ ಸಿನ್ಹಾಗೆ ಎಷ್ಟೇ ವಯಸ್ಸಾಗಿದ್ರು ಅವ್ರು ಯಾವತ್ತೂ ನನಗಿಂತ ಚಿಕ್ಕವರಾಗೆ ಕಾಣ್ತಾರೆ ಅಂತ ಸಂಪತ್ ಹೇಳಿದ್ರಂತೆ. ಆಮೇಲೆ ಹೌದಾ, ಹೋಗ್ಲಿ ಬಿಡಿ, ನೀವು ಮಾಲಾ ಸಿನಿಮಾ ಜೊತೆ ನಾಯಕನಾಗಿ ನಟಿಸ್ತಾ ಇದ್ರ ಅಂತಂದಮೇಲೆ ಪ್ರಾಯಶಃ ಇನ್ನು 15 ದಿವಸದಲ್ಲಿ ನನ್ನ ಸಿನಿಮಾ ಚಿತ್ರೀಕರಣ ಪ್ರಾರಂಭ ಆಗಬೇಕಾಗಿತ್ತು, ಬಿಡಿ ಬೇರೆ ನಾವು ನೋಡ್ತೀವಿ ಅಂತ. 15 ದಿವಸ ನೀವು ಯಾರು ಗೊತ್ತಾಗಲಿಲ್ಲ, ನಾನು ಗಿರೀಶ್ ಕಾರ್ನಾಡ್ ಅಂತ ನಿರ್ದೇಶಕರು ಅಂತ. ಅಯ್ಯೋ ಸರ್, ನನಗೆ ಗೊತ್ತಾಗಲಿಲ್ಲ, ನಾನು ಸುಮ್ಮನೆ ಬೇರೆ ನಟರ ಜೊತೆ ಮಾತಾಡಿದೆ. ಮಾಲಾ ಸಿನಿಮಾದ ಆಗದೇ ಇದ್ರು ಬರಲ್ಲ, ಈ ಚಿತ್ರದಲ್ಲಿ ನಾನು ಯಾವ್ದಾದ್ರು ಒಂದು ಪಾತ್ರ ಕೊಡಿ, ಇನ್ನಲ್ಲ 2-3 ತಿಂಗಳಾದ್ರೂ ಬೇಕಾದ್ರೆ ನಾನು ಕಾಯ್ತೀನಿ, ಯಾವ ಪಾತ್ರನಾದ್ರೂ ಮಾಡ್ತೀನಿ ಅಂತ. ಆವಾಗ ಇದರಲ್ಲಿ ಸದಾಶಿವರವರ ಮಗನ ಪೃಥ್ವಿ ಪಾತ್ರವನ್ನು ಸಂಪತ್ ಕುಮಾರಿಗೆ ಕೊಡ್ತಾರೆ. ಅವ್ರ ಹೆಸರನ್ನ ಟೈಟಲ್ ಕಾರ್ಡ್ನಲ್ಲಿ ಕುಮಾರ್ ಅಂತ ಹಾಕ್ತೀವಿ ಅಂತ ಅವ್ರು ಹೇಳ್ಕೊತಾರೆ. ಅಲ್ಲಿ ನೋಡಿದಂಥ ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಕರ್ಕೊಂಡೋಗಿ ವಿಷ್ಣುವರ್ಧನ್ ಮಾಡಿ ನಾಗರಹಾವನ ಆಗ್ತಾರೆ. ಹಾಗೆ ವಂಶವೃಕ್ಷ ಕನ್ನಡ ಚಿತ್ರರಂಗಕ್ಕೆ ಎಂತೆಂಥ ಪ್ರತಿಭೆಗಳನ್ನು ಕೊಡ್ತು, ಅದಕ್ಕೊಂದು ವೇದಿಕೆ ಆಯಿತು ಅನ್ನೋದು ಬಹಳ ಒಂದು ಅಚ್ಚರಿ ಸಂಗತಿ. ಈ ನಿಟ್ಟಿನಲ್ಲಿ ಬಹುಶಃ ಇಡೀ ಕನ್ನಡ ಚಿತ್ರರಂಗ ಈ ಚಿತ್ರಕ್ಕೆ ಒಂದು ದೊಡ್ಡ ಕೃತಜ್ಞತೆಯನ್ನು ಯಾವಾಗಲೂ ಅರ್ಪಿಸುತ್ತೆ ಅಂತ. ಆಗ ಬಂಗಾರದ ಮನುಷ್ಯ ಕೂಡ ಬಿಡುಗಡೆಯಾಗಿ ಅದೇ ಸ್ಟೇಟ್ ಚಿತ್ರಮಂದಿರದಲ್ಲಿ 1 ವರ್ಷಗಳ ಕಾಲ 2 ವರ್ಷ ಸತತವಾಗಿ ಪ್ರದರ್ಶನವನ್ನು ಕಂಡು, ಅಷ್ಟು ವರ್ಷಗಳ ಕಾಲ ಒಂದು ಕನ್ನಡ ಚಿತ್ರರಂಗ ಪ್ರದರ್ಶನವನ್ನು ಕಾಣದೇ ಇದ್ದಂಥ ಕಾಲ. ಆಗ ನಾನು ಆಗಲೇ ಹೇಳಿದೆ, ಅದು ಒಂದು ಮುಖ್ಯವಾಹಿನಿಯ ಚಿತ್ರಗಳಿಗಿಂತ ಪ್ರಯೋಗಾತ್ಮಕ ಚಿತ್ರಗಳು ಕೂಡ ಕನ್ನಡಕ್ಕೆ ತೆರಕೋತಾ ಇದ್ದಂತಹ ಕಾಲ ಅದು. ಆಗ ಸಂಸ್ಕಾರ ಅದು ಚರ್ಚೆಗೆ ಒಳಗಾಗಿದ್ರು ಕೂಡ ಚಿತ್ರಮಂದಿರಗಳಲ್ಲಿ ಅಂಥ ದೊಡ್ಡ ಖ್ಯಾತಿಯನ್ನೇನು ಪಡೆದಿರಲಿಲ್ಲ ಅದು. ಆಗ ವಂಶವೃಕ್ಷ ಅದೇ ಸ್ಟೇಟ್ ಚಿತ್ರದಲ್ಲಿ ಬಿಡುಗಡೆಯಾಗಿ 25 ವಾರಗಳ ಸತತ ಪ್ರದರ್ಶನವನ್ನು ಕಂಡಿದೆ. ಇವತ್ತು ಬಹುಶಃ ಒಂದು ಪ್ರಾಯೋಗಿಕ ಅಥವಾ ಒಂದು ಹೊಸಲೆಯ ಚಿತ್ರ 25 ವಾರಗಳ ಪ್ರದರ್ಶನ ಕಂಡಿದ್ದಿಲ್ಲ. ಆ ನಿಟ್ಟಿನಲ್ಲಿ ಕೂಡ ವಂಶವೃಕ್ಷ ಒಂದು ದಾಖಲೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು. ಅದರಲ್ಲಿ ಚಂದ್ರಶೇಖರ್ ಕೂಡ, ಅವರು ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿ, ಅವರು ಇನ್ನೊಂದು ಪಾತ್ರದಲ್ಲಿ ಅದರಲ್ಲಿ ಅಭಿನಯಿಸ್ತಾರೆ. ಆಮೇಲೆ ಅದೇ ಪುಟ್ಟಣ್ಣ ಕಣಗಾಲ್ ಅವರನ್ನ ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದಲ್ಲಿ ಅವ್ರನ್ನ ದೊಡ್ಡ ನಟನನ್ನಾಗಿ ಮಾಡ್ತಾರೆ. ಹಾಗಾಗಿ ದೊಡ್ಡ ದೊಡ್ಡ ಪ್ರತಿಭೆಗಳು ಈ ಸಿನಿಮಾದಿಂದ ಬಂದದ್ದನ್ನು ನಾವು ನೆನೆಸ್ಕೋಬೇಕು. ಸಿನಿಮಾಗಳಲ್ಲಿ ಒಂದು ಪ್ರತಿಮೆಗಳ ಮೂಲಕ ಒಂದು ಚಿಂತನೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಆದರೆ ಸಾಹಿತ್ಯದಲ್ಲಿ ಒಂದು ಚಿಂತನೆಯ ಮೂಲಕ ಪ್ರತಿಮೆಗಳನ್ನು ಕಟ್ಟಿಕೊಡುವಂಥದ್ದನ್ನು ನಾವು ಇದರಲ್ಲಿ ಗಮನಿಸ್ಬೋದು. ಬಹುಶಃ ಕೊಂಡಮಾವಿನ ಮರ ಮತ್ತು ಮಲ್ಲಿಗೆ ಬಳ್ಳಿ ಬಗ್ಗೆ ಶತಾವಧಾನಿಗಳು ಪ್ರಸ್ತಾಪ ಮಾಡಿದ್ರು. ನನಗೆ ತುಂಬ ಇಷ್ಟವಾದಂತಹ ಒಂದು ಸನ್ನಿವೇಶ ಅದು. ಆ ಸನ್ನಿವೇಶದಲ್ಲಿ ಆಗ್ತಾನೆ ಕಾತ್ಯಾಯಿನಿಯ ಗಂಡ ಹೋಗಿ, ನಂಜುಂಡಶಾಸ್ತ್ರಿ ಹೋಗಿ ಆಕೆ ವಿಧವೆ ಆಗಿರ್ತಾಳೆ. ಮಲ್ಲಿಗೆ ಬಳ್ಳಿ ಒಂದು ಕೊಂಡಮಾವಿನ ಮರಕ್ಕೆ ಹಬ್ಬಿಕೊಂಡಿರುತ್ತೆ. ಆ ಕೊಂಡಮಾವಿನ ಬೇರೆ ಮರಗಳು ಒಣಗೋದಕ್ಕೂ ಕೊಂಡಮಾವಿನ ಮರ ಒಣಗೋದಕ್ಕೂ ಒಂದು ವಿಧಾನ ಇದೆ. ನೀವು ಪ್ರಾಯಶಃ ಬಹುಶಃ ಇತ್ತೀಚಿನವ್ರು ಎಷ್ಟು ಜನ ಕೊಂಡಮಾವಿನ ಮರ ನೋಡಿದರೆ ಗೊತ್ತಿಲ್ಲ. ಅದು ಒಳಗಡೆನೇ ಮುರುಟುಕೊತಾ ಹೋಗುತ್ತದೆ, ಹೊರಗಡೆ ಹಸಿರಾಗಿಯೇ ಇರುತ್ತದೆ, ಅದರ ಕಾಂಡ ಕೂಡ ಹಸಿರಾಗಿರುತ್ತೆ, ಒಳಗಡೆ ಒಂಥರ ದೊಗರಾಗಿ ಹೋಗಿ ಕೊನೆಗೆ ಒಂದು ದಿವಸ ಮರ ಬಿದ್ದು ಹೋಗುತ್ತೆ ಹಸಿರಾಗಿದ್ದಂಥ ಸಂದರ್ಭದಲ್ಲೇ. ಇಲ್ಲಿ ಒಂದು ಸಂಕೇತದ ಮೂಲಕ ಆ ಮರ ಒಣಗಿದೆ, ಬಳ್ಳಿಯನ್ನ ಕಾತ್ಯಾಯನಿಗೆ ಹೋಲಿಸ್ಕೊಂಡು ಮರವನ್ನ ನಂಜುಂಡಶಾಸ್ತ್ರಿಗೆ ಹೋಲಿಸ್ಕೊಳ್ತಾ ಹೋದರೆ ಆ ಮರ ಅನ್ನೋಂಥ ನಂಜುಂಡಶಾಸ್ತ್ರಿ ಈಗ ಒಂದು ರೀತಿ ಕೊಳತು ಹೋಗಿದೆ ಅಥವಾ ಇಲ್ಲವಾಗಿದ್ದಾನೆ ಅನ್ನೋಂಥದ್ದು. ಆಕೆ ಅದನ್ನು ನೋಡಿದೋಳು. ಈ ಸಹಜವಾಗಿ ಬರುವಂಥ ಸನ್ನಿವೇಶ. ಕೆಲವು ಸಾರಿ ಪ್ರತಿಮೆಗಳನ್ನ ಸಾಹಿತ್ಯದಲ್ಲೋ ಅಥವಾ ಸಿನಿಮಾದಲ್ಲೇ ಹೇರಿಕೆ ಮಾಡುವ ಸಂದರ್ಭಗಳುಂಟು. ಇಲ್ಲಿ ಹೇರಿಕೆಯಾಗಿ ಬರಲ್ಲ, ಸಹಜವಾಗಿ ಬರುವಂಥದ್ದು. ಅದನ್ನು ನೋಡಿದಂಥ ಕಾತ್ಯಾಯನಿ, ಹಿತ್ತಿನಲ್ಲಿ ಆ ಮರವನ್ನು ನೋಡಿದಂಥ ಕಾತ್ಯಾಯನಿ ಮಾವನವ್ರನ್ನ ಕರೆದು ಇದಕ್ಕೇನಾದ್ರು ಬೇರೆ ಮಾಡಬೇಕು ಅಂದಾಗ ಅವರೊಂದು ಬಿದಿರಿನ ಗಳುವನ್ನು ನೆಟ್ಟು ಪಕ್ಕದಲ್ಲಿ ಇನ್ನೊಂದು ಕೊಂಡಮಾವಿನ ಸಸಿಯನ್ನು ಹುಟ್ಟಾಕ್ತಾರೆ. ಅದೇ ಸಂದರ್ಭದಲ್ಲಿ ಮೈಸೂರಲ್ಲಿ ಪ್ಯಾರಲ್ ಆಗಿ ರಾಜಾರಾವ್ಗೂ ಕಾತ್ಯಾಯನಿಗೂ ಒಂದು ಸಣ್ಣ ಆಕರ್ಷಣೆ ಹುಟ್ಟಿರುತ್ತೆ. ಅವಳ ಮನಸ್ಸಿನಲ್ಲಿ ಒಂದು ದ್ವಂದ್ವ ಕಾಣ್ತಾ ಇರುವಂತಹ ಸಂದರ್ಭ. ಆ ದ್ವಂದ್ವಕ್ಕೆ ಎಷ್ಟು ಚೆನ್ನಾಗಿ ಇದನ್ನು ಕಾದಂಬರಿಯಲ್ಲಿ ಬಳಸ್ಕೊಂಡಿದ್ದಾರೆ ಅಂದರೆ ಪ್ರಾಯಶಃ ಸಿನಿಮಾದಲ್ಲಿ ಕೂಡ ಅದ್ಭುತವಾದ ಒಂದು ಪ್ರತಿಮೆ ಆಗುವಂತಹ ವಿಚಾರವನ್ನು ನಿರ್ದೇಶಕರು ಬಿಟ್ಟಿದ್ರ ಬಗ್ಗೆ ನನಗೆ ವಿಷಾದ ಇದೆ. ಇದರ ಪ್ರಸ್ತಾಪವೇ ಬರಲ್ಲ ಅಲ್ಲಿ.
ಇದನ್ನ ಅದ್ಭುತವಾದ ಒಂದು ಪ್ರತಿಮೆಯಾಗಿ ರೂಪಕವಾಗಿ ಸಿನಿಮಾದಲ್ಲಿ ಕೂಡ ನಾವು ಕಾಣಬಹುದಾಗಿತ್ತು. ಇದು ಸಹಜವಾಗಿ ಅನ್ನೋ ರೀತಿಯಲ್ಲಿ ಕಾದಂಬರಿಯಲ್ಲಿ ಬರೋದನ್ನು ನಾವು ಗಮನಿಸಬಹುದು. ಹಾಗೆ ನಾನೇ ಪ್ರಸ್ತಾಪ ಮಾಡಬೇಕು ಅಂತಂದನ್ನು ಇನ್ನೊಂದನ್ನು ತುಂಬ ಚೆನ್ನಾಗಿ ಶತಾವಧಾನಿಗಳು ಪ್ರಸ್ತಾಪ ಮಾಡಿದ್ರು, ಮೈಸೂರು ಬೆಟ್ಟದ ವಿಚಾರವನ್ನು. ಈ ಬೆಟ್ಟ ಅನ್ನುವಂಥದ್ದು ಎರಡು ಸಂದರ್ಭಗಳಲ್ಲಿ ಕನ್ನಡ ಸಾಹಿತ್ಯದಲ್ಲಿ ನಾವು ಗಮನಿಸಬಹುದು. ಕಾರಂತರು ಕೂಡ ಒಬ್ಬ ಮನುಷ್ಯ ಬೆಟ್ಟದ ಹಾಗೆ ಉನ್ನತವಾಗಿರೋಕ್ಕೆ ಸಾಧ್ಯನಾ, ಇರಬಹುದೇ ಅನ್ನೋ ರೀತಿಯಲ್ಲಿ ಬೆಟ್ಟದ ಜೀವ ಕಾದಂಬರಿಯನ್ನು ಮಾಡಿದ್ದನ್ನು ನೀವೆಲ್ಲ ಓದಿಯೇ ಇದ್ದೀರಿ, ಕೇಳಿಯೇ ಇದ್ದೀರಿ. ಅದೇ ರೀತಿ ಬೆಟ್ಟದ ಒಂದು ರೂಪಕವನ್ನು ಶ್ರೋತೃಗಳಿಗೆ ಈ ಕಾದಂಬರಿಯಲ್ಲಿ ಕೂಡ ಮಾಡ್ತಾ ಹೋಗ್ತಾರೆ. ಅವಳು ರೈಲಿನಲ್ಲಿ ಬರಬೇಕಾದ್ರೆ ಕಿಟಕಿಯಿಂದ ಆಗ್ತಾನೆ ಅವಳಲ್ಲಿ ಕಾತ್ಯಾಯನಿಗೆ ಒಂದು ದ್ವಂದ್ವ ಹುಟ್ಟಿರುತ್ತೆ. ರೈಲಿನಲ್ಲಿ ಬರ್ತಾ ಕಿಟಕಿಯಿಂದ ಚಾಮುಂಡಿ ಬೆಟ್ಟವನ್ನು ಅವಳು ನೋಡಿದಾಗ ಮಾವನ ನೆನಪು ಬರುತ್ತೆ, ಶ್ರೋತೃಗಳ ನೆನಪು ಬರುತ್ತೆ. ಶ್ರೋತೃಗಳ ದೇಹದಂಥ ನಡೆ ಮತ್ತು ಅವರ ಧೀರವಂತಿಕೆ ಮತ್ತು ಅವರ ಉದಾತ್ತತೆ ಇದೆಲ್ಲ ಗಮನಿಸಿದಾಗ ಒಬ್ಬ ಮನುಷ್ಯ ಕೂಡ ಬೆಟ್ಟದ ಹಾಗಿರೋಕ್ಕೆ ಸಾಧ್ಯನಾ ಅಂತ ಆಕೆಗೂ ಅನ್ನಿಸಿ ಹಿಂದಿನ ಸ್ಟೇಷನ್ನಲ್ಲಿ ಇಳಿದು ಆ ಬೆಟ್ಟವನ್ನು ನೋಡಲಿಕ್ಕೆ ಅಂತ ಹೋಗ್ತಾರೆ. ಈ ಬೆಟ್ಟ ಅನ್ನೋದನ್ನು ಒಂದು ರೀತಿಯ ರೂಪಕವಾಗಿ ನಾವು ಕೂಡ ಇಲ್ಲಿ ಕಾದಂಬರಿಯಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ. ಆಕೆ ಹೋಗ್ತಾ ಸ್ಮಶಾನವನ್ನು ಹಾದು ಹೋಗ್ತಾಳೆ, ಅಲ್ಲಿ ಚಿತೆ ಉರಿತಾ ಇರುತ್ತೆ, ಅಲ್ಲಿಂದ ಮೇಲಕ್ಕೆ ಹೋಗ್ತಾಳೆ, ಬಿಸಿಲು, ಮೆಟ್ಟಿಲುಗಳನ್ನು ಹತ್ತಾ ಹೋಗ್ತಾಳೆ. ಮೆಟ್ಟಿಲನ್ನ ಹತ್ತಾ ಹೋಗ್ತಾ ಇದ್ದಕ್ಕಿದ್ದಾಗೆ ಒಂದು ಸುಂಟ್ರ ಗಾಳಿ ಬರ್ತಾ ಹೋಗುತ್ತೆ. ಆ ಸುಂಟ್ರ ಗಾಳಿ ಅಂದರೆ ಇವೆಲ್ಲವೂ ಅವಳ ಮನಸ್ಸಿನಲ್ಲಿ ಇರುವಂಥ ಹೊಯ್ದಾಟವನ್ನು ಎಷ್ಟು ಚೆನ್ನಾಗಿ ಬಿಂಬಿಸ್ತವೆ ಅನ್ನುವಂಥದ್ದು. ಆ ಸುಂಟ್ರ ಗಾಳಿ ಬರುತ್ತೆ, ಸುಂಟ್ರ ಗಾಳಿ ಬಂದ ನಂತರ ಮಳೆ ಬರುತ್ತೆ. ಅಂದರೆ ಅವಳೆಲ್ಲ ಒಂಥರ ದ್ವಂದ್ವ ಮತ್ತು ಇದು ಗೊಂದಲ ಹೆಚ್ಚಾದಂಥ ಸಂದರ್ಭದಲ್ಲಿ ಅದನ್ನು ಹದ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಮಳೆ ಬರುತ್ತೆ. ಮಳೆ ಬಂದು ಆ ಧೂಳು ಅಡಗುತ್ತೆ, ಸುಂಟ್ರ ಗಾಳಿ ಹೋಗುತ್ತೆ, ಇದು ಬಿಸಿಲು ಹೋಗುತ್ತೆ. ಒಂದು ರೀತಿಯ ಮತ್ತೆ ಅವಳು ಒದ್ದೆ ಬಟ್ಟೆಯಲ್ಲಿ ಇಳಿದು ಬರ್ತಾಳೆ. ಇದು ಕಾದಂಬರಿಯಲ್ಲಿ ತುಂಬ ಅದ್ಭುತವಾಗಿ ಬಂದಿರುವಂತಹ ಒಂದು ಸನ್ನಿವೇಶ. ಇದು ಕೂಡ ಇದನ್ನ ಸಿನಿಮಾದಲ್ಲಿ ಕೂಡ ಅವರು ಚಿತ್ರೀಕರಿಸಿದ್ದಾರೆ. ಚಿತ್ರೀಕರಿಸಿದಾಗ ಅಲ್ಲಿ ಒಂದು ನನಗೆ ಇಷ್ಟವಾಗದೇ ಇರುವಂಥ ಒಂದು ಇಮೇಜನ್ನು ಅವರು ಮಾಡಿದ್ದಾರೆ. ಅಲ್ಲಿ ಕಾತ್ಯಾಯಿನಿಯನ್ನೇ ಶವವಾಗಿ ಹೊತ್ಕೊಂಡು ಬ್ರಾಹ್ಮಣರು ಹೋಗ್ತಾ ಇರ್ತಾರೆ. ಕಾತ್ಯಾಯಿನಿ ಒಂದು ಇದರಲ್ಲಿ ತಿರುವಿನಲ್ಲಿ ಕಾತ್ಯಾಯಿನಿ ತಿರುಗಿ ನೋಡಿದ್ದು ನನಗೆ ವೈಯಕ್ತಿಕವಾಗಿ ಇಷ್ಟವಾಗದೇ ಇರುವಂತಹ ಅಂಶ ಅದು. ಅದು ಕಾದಂಬರಿಯಲ್ಲಿ ಇದ್ದದನ್ನು ಹಾಗೆ ಚಿತ್ರೀಕರಿಸಿದ್ರೆ ಪ್ರಾಯಶಃ ಅದು ಇನ್ನಷ್ಟು ಬೇರೆ ಎತ್ತರಕ್ಕೆ ಅದು ಸಿನಿಮಾದಲ್ಲಿ ಬರ್ತಾ ಇತ್ತೇನೋ ಅಂತ ಅನ್ನಿಸ್ತು. ಅದರ ನಂತರ ಆ ಬೆಟ್ಟವನ್ನು ಇಳಿಯುವಷ್ಟರಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ನಿರ್ಧಾರ ಗಟ್ಟಿಯಾಗಿರುತ್ತೆ. ಹೌದು, ನಾನು ಈ ಸಂಪ್ರದಾಯವನ್ನು, ಈ ಕಟ್ಟಡಗಳನ್ನು ಧಿಕ್ಕರಿಸಿ ನಾನು ಹೋಗಬಾರ್ದು, ರಾಜಾರಾವ್ ಕಡೆಗೆ ಆಕರ್ಷಿತಲಾಗಬಾರದು ಅನ್ನುವಂಥ ನಿರ್ಧಾರದಿಂದ ಆಕೆ ಮೈಸೂರಿಗೆ ಬರ್ತಾಳೆ, ಕಾಲೇಜಿಗೆ ಹೋಗ್ತಾಳೆ. ಇದನ್ನು ತುಂಬ ನನಗೆ ಇಷ್ಟವಾದಂತಹ 2 ಸಾಲುಗಳು ಮುಂದಿನ ದೃಶ್ಯದಲ್ಲಿ ಬರ್ತವೆ. ಕಾದಂಬರಿ ವಿಚಾರ ನಾನು ಹೇಳ್ತಾ ಇರೋದೀಗ. ಆಕೆ ಕಾಲೇಜಿನ ಬಿಸಿಲು ಮಂಚಿಗೆ ಹೋಗಿ ಮಹಡಿಯಲ್ಲಿ ನಿಂತು ಅಲ್ಲಿಂದ ಮತ್ತೆ ಬೆಟ್ಟವನ್ನು ವೀಕ್ಷಣೆ ಮಾಡ್ತಾ ಇರ್ತಾಳೆ. ಬೆಳಗಿನಿಂದ ರಾಜಾರಾವ್ ಈಕೆಗೋಸ್ಕರ ಕಾದಿರ್ತಾನೆ. ಈಕೆ ಬಂದಿರಲ್ಲ. ಈಕೆ ನಿರ್ಧಾರವನ್ನು ತಿಳಿಸ್ಬೇಕಾಗಿರುತ್ತೆ. ಈತನ ಪ್ರೀತಿಯನ್ನು ಸ್ವೀಕರಿಸೋದು ಬೇಡ ಅನ್ನೋ ನಿರ್ಧಾರವನ್ನು ಆಕೆ ತಿಳಿಸ್ಬೇಕಾಗಿರುತ್ತೆ. ಕಾದ ನಂತರ ಸಂಜೆ 4-5 ಗಂಟೆ, ಇಡೀ ಸಂಜೆ ಆಕೆ ಬಿಸಿಲು ಮಂಚಿ ಮೇಲೆ ನಿಂತ್ಕೊಂಡು ಬೆಟ್ಟವನ್ನು ವೀಕ್ಷಿಸ್ತಾ ಇದ್ದಾಗ ಆಕೆಯನ್ನು ಹುಡುಕಿಕೊಂಡು ರಾಜಾರಾವ್ ಕೆಳಗಡೆ ಸೈಕಲ್ ತಳ್ಕೊಂಡು ಬರ್ತಾರೆ. ಆ ರಸ್ತೆಯಲ್ಲಿ ನೋಡಿದವ್ರಿಗೆ ಕೋಪ ಬರುತ್ತೆ. ನಾನು ಇಲ್ಲಿ ಈಕೆಗೋಸ್ಕರ ಕಾಯ್ತಾ ಇದ್ದೀನಿ, ಈಕೆ ಅಲ್ಲಿ ಮಹಡಿಯಲ್ಲಿ ನಿಂತ್ಕೊಂಡು ಬೆಟ್ಟವನ್ನು ವೀಕ್ಷಿಸ್ತಾ ಇದ್ದಾಳಲ್ಲ ಅಂತ. 2 ವಾಕ್ಯಗಳು ಈ ದೃಶ್ಯದಲ್ಲಿರೋದು. ಕೆಳಗಿಳಿದು ಬಾ ಅಂತ ಕರೀತಾರೆ ರಾಜಾರಾವ್. ಈ ಕೆಳಗಿಳಿದು ಬಾ ಅನ್ನೋದನ್ನ ನೀವು ಬೇರೆ ಬೇರೆ ಅರ್ಥದಲ್ಲಿ ಅರ್ಥೈಸ್ಕೊಡಿ. ಆಕೆ ಹೇಳ್ತಾಳೆ, ನೀವೇ ಮೇಲೇರಿ ಬನ್ನಿ ಅಂತ. ಈ ಒಂದು ಅದ್ಭುತವಾದ ದೃಶ್ಯ ಆಗೋದನ್ನ ಸಿನಿಮಾದಲ್ಲಿ ಬಿಟ್ಟಿದ್ರ ಬಗ್ಗೆ ನನಗೆ ಮತ್ತೊಮ್ಮೆ ವಿಷಾದ ಇದೆ. ಈ ಕಾದಂಬರಿಯಲ್ಲಿ ಎರಡನ್ನು, ಈ ಒಂದು ಧ್ವನಿ ಕಳೆದ ಭೈರಪ್ಪರು ಹೇಳ್ತಾ ಇರ್ತಾರೆ, ಒಂದು ಯಾವುದೇ ಕಲೆಗೆ ಒಂದು ಔಚಿತ್ಯ ಇರಬೇಕು, ಧ್ವನಿ ಇರಬೇಕು, ರಸ ಇರಬೇಕು ಅಂತ. ಈ 3 ಇಲ್ಲದೆ ಇದ್ರೆ ಯಾವುದು ಕಲೆ ಆಗಲ್ಲ. ಸಿನಿಮಾ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು ಅಂತ. ಈ 3 ಅಂಶಗಳನ್ನು ಕಡೆಗಣಿಸಿದಾಗ ಅದು ಯಾವುದು ಕಲೆಯಾಗಿ ಉಳಿಯಲ್ಲ ಅನ್ನೋವಂಥದ್ದು. ಈ 3 ಒಳಗೊಂಡಂಥದ್ದು ಇದೊಂದು ದೃಶ್ಯವಾಗಿ, ಪ್ರಾಯಶಃ ಶಕ್ತಿಶಾಲಿ ದೃಶ್ಯವಾಗಿ ಬರ್ಬೋದಾಗಿತ್ತು. 2 ವಾಕ್ಯಗಳಲ್ಲಿ ಹೇಳುವಂಥದ್ದು ಸಾಕಷ್ಟನ್ನು ಹೇಳ್ತಾ ಹೋಗುತ್ತೆ. ಆಕೆ ಮೇಲೆ ಹಂತಕ್ಕೆ ಹೋಗ್ತಾಳೆ, ಇವನು ಕೆಳಗೆ ಇಳಿತಾನೆ. ಮತ್ತೆ ಇನ್ನೊಂದು ವಾಕ್ಯವನ್ನು ಬರೀತಾರೆ, ಅವನು ಇಳಿಜಾರಿನಲ್ಲಿ ಸೈಕಲ್ನ ತಳ್ಳಿಕೊಂಡು ಇಳಿಜಾರಿನಲ್ಲಿ ಇಳಿದು ಹೋದ ಅಂತ. ಅವನು ಇನ್ನೂ ಕೆಳಗೆ ಇಳಿತಾ ಇದ್ದಾನೆ, ಈಕೆ ಮೇಲಕ್ಕೆ ಹೋಗುವಂಥ ಪ್ರಯತ್ನ ಇದೆಲ್ಲ ಇರೋದನ್ನ ಸೂಚ್ಯವಾಗಿ 2 ವಾಕ್ಯಗಳಲ್ಲಿ ಹೇಳಿದ್ದು ತುಂಬ ಅದ್ಭುತವಾಗಿ ಹಿಡಿದಿಡುವಂಥದ್ದು ಒಬ್ಬ ಸೃಜನಶೀಲ ವ್ಯಕ್ತಿ ಮಾತ್ರ ಸಾಧ್ಯ ಅಂತ ಅನಿಸ್ತು. ಆದರೆ ಇಂಥದ್ದು ಕೂಡ ಸಿನಿಮಾದಲ್ಲಿ ಮಿಸ್ ಆಗಿದೆ ಅಂತ ಅನ್ಸಕ್ಕೆ ಶುರುವಾಯ್ತು ನನಗೆ. ಆದರೆ ನೋಡಿ, ಒಂದು ಸಾಹಿತ್ಯ ಕೃತಿಯನ್ನು ಸಿನಿಮಾ ಮಾಡೋದು ಬಹಳ ಕಷ್ಟ. ಅದರ ನನ್ನ ಪ್ರಕಾರ ಅದು ಟ್ರಾನ್ಸ್ಲೇಷನ್ ಅಲ್ಲ, ಅದು ಅಕ್ಷರ ಮಾಧ್ಯಮವೇ ಬೇರೆ, ದೃಶ್ಯ ಮಾಧ್ಯಮವೇ ಬೇರೆ ಅಂತ ಹೇಳಿದೆ. ಈ ಕಷ್ಟ, ಒಂದು ಹಿಡಿಯುವಂಥದ್ದು, ಒಂದು ಸನ್ನಿವೇಶಗಳನ್ನು ಹಿಡಿಯುವಂಥದ್ದು ಕಷ್ಟ. ಒಂದು ಕಾತ್ಯಾಯನಿಯಲ್ಲಿ ಉಂಟಾದದ್ದು ಒಂದು 2 ವಾಕ್ಯ ಬರುತ್ತೆ. ಕಾತ್ಯಾಯನಿಯಲ್ಲಿ ಉಂಟಾದದ್ದು ಹಾವನ್ನು ಕಂಡರೆ ಆಗುವಂತಹ ಭಯ ಅಲ್ಲ, ದೇವರ ಯೋಚನೆ ಬಂದಾಗ ತಪ್ಪಿತಸ್ಥನಿಗೆ ಆಗುವಂಥ ಭಯ ಅಂತ. ಎಂಥ ಚಾಣಾಕ್ಷಕ ನಿರ್ದೇಶಕ, ಎಂಥ ಇದು ಅದ್ಭುತವಾದ ಒಬ್ಬ ಕಲಾವಿದರಾದರೂ ಇದನ್ನು ಹೇಗೆ ಹಿಡಿಯೋದು, ಈ ವಾಕ್ಯಗಳನ್ನು
ಈ ವಾಕ್ಯಗಳು ಹೇಳುವಂಥ ಅರ್ಥವನ್ನು ದೃಶ್ಯದಲ್ಲಿ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಕಾದಂಬರಿ ಅಥವಾ ಯಾವುದೇ ಒಂದು ಅಕ್ಷರ ಮಾಧ್ಯಮಕ್ಕೆ ಒಂದು ವಿಸ್ತಾರ ಇರುತ್ತೆ, ಯಾವುದೇ ಮಿತಿಗಳಿರಲ್ಲ. ಸಿನಿಮಾಗೆ ಒಂದು ಚೌಕಟ್ಟಿರುತ್ತೆ. ಕಾದಂಬರಿಯನ್ನು ಓದಬೇಕಾದ್ರೆ ಅವ್ರು ನಿರ್ದೇಶಕನಾಗಿರ್ಬೋದು ಅಥವಾ ಸಹೃದಯ ಆಗಿರ್ಬೋದು, ಓದುಗ ತನ್ನದೇ ಆದಂತಹ ಪಾತ್ರಗಳನ್ನು ಸಮೀಕರಿಸ್ಕೊಳ್ತಾ ಹೋಗ್ತಾನೆ. ಪ್ರಾಯಶಃ ಇದು ನಂಜನಗೂಡು ಮೈಸೂರಿನ ಹಿನ್ನೆಲೆಯ ಕಾದಂಬರಿ ಆಗಿದ್ದರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಕೂತು ಓದ್ದವನಿಗೆ ಅವನು ಅಲ್ಲಿಯ ದೇಸಾಯಿ ಮನೆಯನ್ನು, ತನ್ನ ದೇಸಾಯಿಯನ್ನು ಅಥವಾ ಶಾಸ್ತ್ರಿಯನ್ನು ಸಮೀಕರಿಸ್ಕೊಳ್ತಾ ಹೋಗ್ತಾನೆ. ಹಾಗೆ ಧಾರವಾಡದವರು ಮತ್ತಿನೆಯನ್ನು ಸಮೀಕರಿಸ್ಕೊಡ್ತಾರೆ, ಅಥವಾ ಮಂಗಳೂರಿನವರು ತಾವು ಕಂಡಂತಹ ಒಂದು ಪರಿಸರವನ್ನು ಕಟ್ಕೋತಾ ಹೋಗ್ತಾರೆ. ಹಾಗಾಗಿ ತಮ್ಮದೇ ಆದಂಥ ಕಲ್ಪನೆಯಲ್ಲಿ ಇದು ಅರಳ್ತಾ ಹೋಗುತ್ತೆ ಒಂದು ಸಾಹಿತ್ಯ. ಅದನ್ನು ಸಿನಿಮಾ ಮಾಡಿದಾಗ ಸಿನಿಮಾದೊಂದು ದೊಡ್ಡ ಅಪಾಯ ಇರುತ್ತೆ. ನಾವೊಂದು ಚೌಕಟ್ಟಿನಲ್ಲಿ ಪ್ರತಿಯೊಂದನ್ನು ಹೇಳ್ತಾ ಇರ್ತೀವಿ. ಚೌಕಟ್ಟು ಇಲ್ಲದೇ ಇದ್ದ ಕೃತಿಗೆ ಒಂದು ಚೌಕಟ್ಟನ್ನು, ಪರದೆಯೇ ಒಂದು ಚೌಕಟ್ಟಾಗಿರುತ್ತೆ. ಆ ಚೌಕಟ್ಟಿನ ಮಿತಿಯಲ್ಲಿ ಹೇಳೋದು ಕಷ್ಟ. ಆಗ ತಲಗೇರಿ ಶಾಸ್ತ್ರಿಗಳನ್ನ ಕಂಡಂಥ ಓದುಗನಿಗೆ ತಲಗೇರಿ ವೆಂಕಟರಾವ್ರನ್ನೋ, ಎಲ್ ವಿ ಶಾರದಾ ಅವ್ರನ್ನೋ ಕಾತ್ಯಾಯಿನಿಯಾಗಿ, ಶ್ರೋತ್ರಿಯಾಗಿ ಹೊಂದಿಸ್ಕೊಳ್ಳೋದಿದೆಯಲ್ಲ, ತಮ್ಮ ಈ ಹಿಂದೆ ಇದ್ದಂಥ ಪಾತ್ರಗಳಿಗೆ ಬದಲಾಗಿ ಇವರನ್ನು ಆ ಜಾಗದಲ್ಲಿ ಮತ್ತೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಭಾಳ ಕಷ್ಟ. ಅದರಲ್ಲಿ ಇವೆರಡೂ ಗೆದ್ದದ್ದು ಸಿನಿಮಾ ಕೂಡ ಕೆಲವು ವಿಚಾರಗಳಲ್ಲಿ ವಂಶವೃಕ್ಷ ಗೆದ್ದದಕ್ಕೆ ಇದು ಕಾರಣ ಅಂತ ಅನ್ಸುತ್ತೆ. ಕಾಸ್ಟಿಂಗ್ ಕೂಡ ಭಾಳ ಇಂಪಾರ್ಟೆಂಟ್ ಆಯಿತು ಅಂತ. ಸೊ ಆದರೆ ಕಾದಂಬರಿ ಮತ್ತು ಸಿನಿಮಾದ ವಿಚಾರಗಳನ್ನ ಹೇಳ್ತಾ ನನಗೆ ಇನ್ನೆರಡು ಅಂಶಗಳು ಕಾದಂಬರಿ ಇಲ್ಲದೇ ಇದ್ದನ್ನು ಸಿನಿಮಾದಲ್ಲಿ ಅದ್ಭುತವಾಗಿ ತಂದಿರೋದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಒಂದು, ಕಾದಂಬರಿಲಿ ಕೂಡ ವಿವರವಾಗಿ ಬರುತ್ತೆ, ಲಕ್ಷ್ಮಿ ಮತ್ತು ಶ್ರೋತ್ರಿ ಅವರಿಬ್ಬರು ಒಂದು ರಾತ್ರಿ ಸೇರಬೇಕಾದಂಥ ಒಂದು ಸನ್ನಿವೇಶನ ಸೃಷ್ಟಿ ಮಾಡಿದಾಗ ಸುಮಾರು 1.5-2 ಪುಟಗಳಲ್ಲಿ ಅವರ ಮಧ್ಯೆ ಆದಂಥ ದಾಖಲಾಟಗಳು, ದ್ವಂದ್ವಗಳನ್ನು ಒಂದು ರಾತ್ರಿ ಹಿಡಿದಿರ್ತಾರೆ. 3 ಪಾತ್ರಗಳಿರುತ್ತೆ. ಲಕ್ಷ್ಮಿ ಅಷ್ಟೇ ಅಲ್ಲ, ಭಾಗೀರಥಮ್ ಕೂಡ ಆಕೆ ಒಂದು ಕಡೆಯಿಂದ ಹೇಳ್ತಾ ಇರ್ತಾರೆ, ಇವಳು ಒಂದು ಕಡೆ ಇರ್ತಾರೆ. ಇದನ್ನ ಸನ್ನಿವೇಶ ಹೇಗೆ ಚಿತ್ರದಲ್ಲಿ ಬರಬಹುದು ಅನ್ನೋ ಕುತೂಹಲ ನನಗೆ ಕೂಡ ಇರ್ತದೆ, ಹೇಗೆ ಹಿಡಿದಿರ್ತಾರೆ ಅಂತ. ಇಲ್ಲಿ ನಿರ್ದೇಶಕರು ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ ಅಂತ ಅನಿಸ್ತು ದೃಶ್ಯವನ್ನು ಚಿತ್ರೀಕರಣ ಮಾಡಬೇಕಾದ್ರೆ. ನೋಡಿ, ಒಬ್ಬ ಪುರುಷ ಅಥವಾ ಗಂಡಸಾದ್ರೆ ಅವನು ಅಲ್ಲಿ ಒಂದು ಬಾಗಿಲನ್ನು ಇಟ್ಕೊಂಡಿದ್ದಾನೆ, ಒಂದು ಬಾಗಿಲಿನ ಚೌಕಟ್ಟನ್ನು ಇಟ್ಕೊಂಡಿದ್ದಾರೆ ಚಿತ್ರದಲ್ಲಿ. ರಾತ್ರಿ ಬಾಗಿಲಿನ ಹೊರಭಾಗದಲ್ಲಿ ಶ್ರೋತೃಗಳು ನಿಂತಿರ್ತಾರೆ, ಕೋಣೆಯ ಒಳಭಾಗದಲ್ಲಿ ಗೋಡೆಗೆ ಹೊರಗೆ ಇವಳು ಲಕ್ಷ್ಮಿ ಕೂತಿರ್ತಾಳೆ.